ಎಲ್ಲರಿಗೂ ನಮಸ್ಕಾರ. ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದು ನಾವು ದೀಪಕ್ಕೆ ಹಾಕುವ ಬತ್ತಿಗಳ ಸಂಖ್ಯೆ ಎಷ್ಟಿರಬೇಕು, ಎಷ್ಟು ಬತ್ತಿ ಹಾಕಿದರೆ ಏನು ಫಲ ಸಿಗುತ್ತದೆ, ಇನ್ನು ಯಾವ ಬತ್ತಿಗಳನ್ನು ಹಾಕಬೇಕು ಅಂತ ತಿಳಿದುಕೊಳ್ಳೋಣ. ಸಾಂಪ್ರದಾಯಿಕ ಹಿಂದೂ ದೀಪದಲ್ಲಿ ಬೆಳಗುವ ಬತ್ತಿಗಳ ಸಂಖ್ಯೆಗೆ ಎಷ್ಟು ಹಾಕಬೇಕು, ಹೇಗೆ ಹಾಕಬೇಕು ಅನ್ನೋ ಒಂದು ಗೊಂದಲ ಇದೆ. ಬತ್ತಿ ಸಂಖ್ಯೆಗೆ ಸಂಬಂಧಿಸಿದಂತೆ ಹಲವಾರು ಸಿದ್ಧಾಂತಗಳು ಕೂಡ ಇದೆ. ಆದರೆ ನಾವು ಸಾಂಪ್ರದಾಯಿಕವಾಗಿ ಯಾವಾಗಲೂ ಎಲ್ಲರೂ ಸಾಮಾನ್ಯವಾಗಿ ಹಾಕುವಂಥ ಸಂಖ್ಯೆ ಎಷ್ಟಂದರೆ ಎರಡು ಬತ್ತಿಯನ್ನು ಹಾಕ್ಬೋದು ಅಥವಾ ಒಂದು ಬತ್ತಿಯನ್ನು ಹಾಕ್ಬೋದು. ಹಾಗೆ ಈ ದೀಪಾಲೆ ಕಂಬಗಳನ್ನ ನೋಡಿದ್ರೆ ನೀವು 5 ಬತ್ತಿಗಳನ್ನ ಕೂಡ ಹಾಕ್ತಾರೆ. ಇನ್ನು ದೀಪಕ್ಕೆ ಎಷ್ಟು ಬತ್ತಿ ಹಾಕಿದರೆ ನಮಗೆ ಯಾವ ಪ್ರಯೋಜನಗಳು ಸಿಗುತ್ತೆ ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಒಂದು ಬತ್ತಿಯನ್ನು ಹಾಕಿದ್ರೆ ನಮಗೆ ಸಾಮಾನ್ಯ ಪ್ರಯೋಜನ ಸಿಗುತ್ತೆ. ಅಂದರೆ ಸಾಮಾನ್ಯವಾಗಿ ಅದರ ಫಲ ದೊರಕುತ್ತೆ. ಇನ್ನು 2 ಬತ್ತಿಗಳು ದ್ವಿಮುಖಿಯನ್ನು ಹಾಕಿದರೆ ನಮ್ಮ ಸಂಬಂಧಗಳಲ್ಲಿ ಸಾಮರಸ್ಯ ಮತ್ತು ಶಾಂತಿಯನ್ನು ತರುತ್ತದೆ. ಮನೆಯಲ್ಲಿ ಎಲ್ಲರಿಗೂ ಶಾಂತಿ ದೊರಕುತ್ತದೆ ಮತ್ತು ಸಾಮರಸ್ಯಗಳು ದೊರಕುತ್ತೆ. ಇನ್ನು 3 ಬತ್ತಿಗಳನ್ನು ಹಾಕೋದ್ರಿಂದ ತ್ರಿಮುಖಿ ಅಂತ ಹೇಳ್ತಾರೆ. ಇದು ನಮ್ಮ ಸಂತತಿಯನ್ನು ಆಶೀರ್ವದಿಸುತ್ತವೆ. ಇನ್ನು 4 ಬತ್ತಿಗಳನ್ನು ಹಾಕೋದ್ರಿಂದ ಚತುರ್ಮುಖಿ. ಇದು ನಮಗೆ ಎಲ್ಲ ಕಡೆಯಿಂದ ಸಮೃದ್ಧಿ ಸಿಗುತ್ತೆ. ಹಾಗೆ ನಮಗೆ ರುಚಿಕರವಾದ ಆಹಾರ ನಮಗೆ ದೊರಕುತ್ತದೆ. ಅನ್ನದ ಕೊರತೆ ನಮಗೆ ಬರೋದಿಲ್ಲ. ಇನ್ನು 5 ಬತ್ತಿಗಳನ್ನು ಪಂಚಮುಖಿ ಹಾಕೋದ್ರಿಂದ ಅಪಾರ ಸಂಪತ್ತು ಅಥವಾ ಐಶ್ವರ್ಯ ಕೂಡ ನಮಗೆ ದೊರೆಯುತ್ತದೆ ಅಂತ ಶಾಸ್ತ್ರ ಹೇಳುತ್ತೆ. ಇನ್ನು 6 ಬತ್ತಿ ಷಷ್ಠಮುಖಿಗಳನ್ನ ಹಾಕೋದ್ರಿಂದ ಅಖಂಡ ಜ್ಞಾನ ಮತ್ತು ವೈರಾಗ್ಯದೊಂದಿಗೆ ನಮಗೆ ಆಶೀರ್ವಾದ ನೀಡುತ್ತದೆ. ಯಾರಿಗೆ ಈ ಥರ ಕೊರತೆಗಳಿರುತ್ತೆ ಅವರು ಈ ರೀತಿ ಅಂದರೆ ಇದರ ಫಲಗಳನ್ನ ನೋಡಿ ನೀವು ಅದನ್ನು ಹೆಚ್ಚಾಗಿ ಬಳಸೋದ್ರಿಂದ ನಿಮಗೆ ಅದು ಪ್ರಯೋಜನವನ್ನು ಕೊಡುತ್ತೆ. ಇನ್ನು ನಾವು ಸಾಮಾನ್ಯವಾಗಿ ಪ್ರತಿದಿನ ಅಂದರೆ ಸಾಂಪ್ರದಾಯಿಕವಾಗಿ ಎಲ್ಲರ ಮನೆಯಲ್ಲೂ ದೀಪದಲ್ಲಿ 2 ಬತ್ತಿಗಳನ್ನ, 1 ಬತ್ತಿಗಳನ್ನ ಹಾಕಬೇಡಿ. 2 ಬತ್ತಿಗಳನ್ನ ಹಾಕಿ ದೀಪವನ್ನು ಬೆಳಗಿಸೋದ್ರಿಂದ ಮಕ್ಕಳಿಗೆ ಒಳ್ಳೆಯದಾಗುತ್ತೆ. ಹಾಗೆ ಸಮೃದ್ಧಿ ನೆಲೆಸುತ್ತೆ ಮನೆಯಲ್ಲಿ. ಇನ್ನು ದೀಪವನ್ನು ಬೆಳಗಿಸುವ ಮೊದಲು ಸುತ್ತಮುತ್ತಲಿನ ಪರಿಸರ ಮತ್ತು ಮನೆಯನ್ನು ಸ್ವಚ್ಛವಾಗಿಟ್ಟುಕೊಳ್ಳಬೇಕು ಎಂದು ಹೇಳಲಾಗುತ್ತದೆ. ಇಲ್ಲವಾದಲ್ಲಿ ಬೆಳಗುವ ದೀಪವು ಕೂಡ ಶಾಂತಿಯನ್ನು ಹಾಳು ಮಾಡುವ ಮತ್ತು ದುರಾದೃಷ್ಟವನ್ನು ಉಂಟು ಮಾಡುವ ಮತ್ತು ಆರ್ಥಿಕ ಕುಸಿತವನ್ನು ಉಂಟು ಮಾಡುವ ಅಲಕ್ಷ್ಮಿಗೆ ಆಹ್ವಾನ ಮಾಡಿದಂಗಾಗುತ್ತದೆ. ಇನ್ನು ನಮ್ಮ ದೈನಂದಿನ ಪ್ರಾರ್ಥನೆಯನ್ನು ಪ್ರಾರಂಭಿಸುವ ಮೊದಲು ನಾವು ಶ್ಲೋಕವನ್ನು ಪಠಿಸುವ ಮೂಲಕ ದೀಪವನ್ನು ಬೆಳಗುತ್ತೇವೆ. ಅದು ಯಾವುದು ಅಂತ ನೋಡೋದಾದರೆ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಃ ಶತ್ರು ಬುದ್ಧಿ ವಿನಾಶಾಯ ದೀಪಜ್ಯೋತಿರ್ನಮೋಸ್ತುತೆ. ದೀಪ ಬೆಳಗಿಸಿದ ನಂತರ ನಾವು ಈ ಕೆಳಕಂಡ ಸ್ತೋತ್ರವನ್ನು ಹೇಳಬೇಕು. ದೀಪಜ್ಯೋತಿ ಪರಬ್ರಹ್ಮ ದೀಪಜ್ಯೋತಿ ಜನಾರ್ದನಃ ದೀಪೋ ಮೇ ಹರತು ಪಾಪಂ ದೀಪಜ್ಯೋತಿರ್ನಮೋಸ್ತುತೆ. ಈ ಮಂತ್ರವನ್ನು ನಾವು ಪಠಣೆ ಮಾಡಬೇಕು. ಇನ್ನು ಯಾವ ಬತ್ತಿಯನ್ನು ಉಪಯೋಗಿಸಿದ್ರೆ ಏನು ಫಲ ಅನ್ನೋದನ್ನ ನಾವೀಗ ನೋಡೋಣ. ಮೊದಲನೇದಾಗಿ ಬಾಳೆಕಾಂಡದ ಬತ್ತಿ. ಹೌದು, ಬಾಳೆಕಾಂಡದ ನಾರಿನಿಂದ ಮಾಡಿದ ಬತ್ತಿಯನ್ನು ಬೆಳಗಿಸುವುದರಿಂದ ನೀವು ತಿಳಿಯದೆ ಮಾಡಿದ ತಪ್ಪುಗಳಿಗೆ ಕ್ಷಮೆಯನ್ನು ಪಡೆಯಲು ಇದು ಸಹಾಯ ಮಾಡುತ್ತದೆ. ಹಾಗೆ ಪೂರ್ವಜರ ಶಾಪ ಅಂದರೆ ಪಿತೃಶಾಪದಿಂದ ನಮ್ಮನ್ನು ಗುಣಪಡಿಸಲು ಇದು ಸಹಾಯ ಮಾಡುತ್ತದೆ. ಇನ್ನು ಕಮಲದ ಕಾಂಡದಿಂದ ಬತ್ತಿ. ಹೌದು, ಈ ಕಮಲದ ಕಾಂಡದಿಂದ ಬತ್ತಿಯನ್ನು ಮಾಡಿ ಹಾಕಿದ್ರೆ ನಿಮ್ಮ ಹಿಂದಿನ ಜನ್ಮದ ಎಲ್ಲ ಕರ್ಮಗಳನ್ನು ತೆಗೆದುಹಾಕಲು ಮತ್ತು ಸಂತೋಷದ ಮತ್ತು ಸಮೃದ್ಧ ಜೀವನವನ್ನು ಸ್ಥಾಪಿಸಲು ನೀವು ಬಯಸಿದರೆ ಈ ಬತ್ತಿಯು ನಿಮಗೆ ಸಹಾಯ ಮಾಡುತ್ತದೆ. ಜೊತೆಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ನಿಮಗೆ ದೊರಕುತ್ತದೆ. ಇದನ್ನು ಶುಕ್ರವಾರ ಹಚ್ಚಿ ನೋಡಿ. ನಾನು ಹೇಳುವ ಈ ಎಲ್ಲ ಬತ್ತಿಗಳು ನಿಮಗೆ ಈ ಗ್ರಂಥಿಗೆ ಅಂಗಡಿಯಲ್ಲಿ ಖಂಡಿತವಾಗಿ ದೊರಕುತ್ತದೆ. ಇನ್ನು ಮುಂದಿನದು ಹಳದಿ ಬತ್ತಿ. ಹೌದು, ಈ ಹಳದಿ ಬತ್ತಿಯು ನಿಮ್ಮ ವೈವಾಹಿಕ ಅಥವಾ ಪ್ರೇಮ ಜೀವನದಲ್ಲಿ ನೀವು ಯಾವುದೇ ಸಮಸ್ಯೆಯಿಂದ ಬಳಲುತ್ತಿದ್ದರೆ ಇದು ಪರಿಹಾರವಾಗಿದೆ. ಹಳದಿ ಬತ್ತಿಯು ಗಂಡ ಮತ್ತು ಹೆಂಡತಿಯ ನಡುವಿನ ಸಮಸ್ಯೆಯನ್ನು ಹೋಗಲಾಡಿಸಲು ಸಹಾಯ ಮಾಡುತ್ತದೆ ಮತ್ತು ಎಲ್ಲ ಪ್ರೀತಿ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಹಾಗೆ ಗುರುವಿನ ಅನುಗ್ರಹ ನಿಮಗೆ ಸಿಗುತ್ತದೆ. ಇದನ್ನು ಗುರುವಾರ ಹಚ್ಚಿ ನೋಡಿ. ಇನ್ನು ಕೆಂಪು ಬತ್ತಿ. ಇದು ಮಂಗಳನಿಗೆ ಸಮರ್ಪಿತವಾದ ಬತ್ತಿ. ಕೆಂಪು ಬತ್ತಿಯನ್ನು ನಿಯಮಿತವಾಗಿ ಬಳಸುವುದರಿಂದ ಎಲ್ಲ ಮದುವೆಯ ಅಡೆತಡೆಗಳು ಮತ್ತು ಮಕ್ಕಳ ಸಂಬಂಧಿಸಿದ ಸಮಸ್ಯೆಗಳು ನಿಮಗೆ ದೂರ ಆಗುತ್ತದೆ. ಇದನ್ನು ನೀವು ಮಂಗಳವಾರ ಹಚ್ಚಬೇಕು. ಇನ್ನು ಹಸಿರು ಬತ್ತಿ.
ಹಸಿರು ಬತ್ತಿಯು ಬುಧನಿಗೆ ಒಂದು ಸಂಬಂಧಪಟ್ಟಂತಹ ಬತ್ತಿ. ಹಸಿರು ಬತ್ತಿಯಿಂದ ದೀಪ ಹಚ್ಚಿದರೆ ನಿಮ್ಮ ಸಾಲ ಬಾಧೆಗೆ ಬೇಗ ಮುಕ್ತಿ ಸಿಗುತ್ತದೆ. ಜೊತೆಗೆ ಬುಧನ ಅನುಗ್ರಹ ಕೂಡ ನಿಮಗೆ ಸಿಗುತ್ತದೆ. ಇವತ್ತು ಬತ್ತಿಯ ಬಗ್ಗೆ ಹಾಗೆ ಬತ್ತಿ ಸಂಖ್ಯೆಯ ಬಗ್ಗೆ ತಿಳಿದಿದ್ದೀರಾ, ಹಾಗೆ ಫಲಗಳ ಬಗ್ಗೆನೂ ತಿಳಿದಿದ್ದೀರಾ. ಮುಂದೆ ಯಾವ ದಿಕ್ಕಿಗೆ ಹಚ್ಚಬೇಕು, ಯಾವ ಎಣ್ಣೆಯಿಂದ ಏನು ಫಲ ಇರುತ್ತೆ ಅಂತ ನನ್ನ ಮುಂದಿನ ವಿಡಿಯೋದಲ್ಲಿ ನೋಡಿ. ಈ ಮಾಹಿತಿ ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.